ಚನ್ನಗಿರಿಯ ತುಮಕೋಸ್ ಚುನಾವಣೆ ಬಹಿರಂಗ ಪ್ರಚಾರ ಮುಕ್ತಾಯಗೊಂಡಿದೆ. ಎಚ್.ಎಸ್. ಶಿವಕುಮಾರ್ ತಂಡ ಪ್ರಚಾರ ಸಭೆಯನ್ನ ನಡೆಸಿ ಮತಯಾಚನೆ ಮಾಡಿದ್ರು. ಈ ವೇಳೆ ಮಾತನಾಡಿದ ಮದನ್ ಮತ್ತು ಮಂಜುನಾಥ್, ತುಮಕೋಸ್ ಬಂದು ಹಲವು ವರ್ಷಗಳೇ ಕಳೆದಿವೆ. ಆದರೆ ಶಿವಕುಮಾರ್ ನೇತೃತ್ವದಲ್ಲಿ ಮಾತ್ರ ತುಮಕೋಸ್ ಅಭಿವೃದ್ಧಿಯಾಗಿದೆ. ಹಾಗಾಗಿ ಈ ಬಾರಿಯೂ ಕೂಡ ಶಿವಕುಮಾರ್ ಹಾಗೂ ಅವರ ತಂಡವನ್ನ ಗೆಲ್ಲಿಸಬೇಕು. ಶಿವಕುಮಾರ್ ಅವರ ತಂಡದಲ್ಲಿರುವ ಪ್ರತಿಯೊಬ್ಬರೂ ಅನುಭವಿಗಳು. ಹಾಗಾಗಿ ಸಂಘದ ಸರ್ವತೋಮುಖ ಅಭಿವೃದ್ಧಿಗಾಗಿ ಈ ತಂಡವನ್ನ ಗೆಲ್ಲಿಸಿ ಅಂತ ಮನವಿ ಮಾಡಿದ್ರು. ತಾಲೂಕಿನಲ್ಲಿ ಅಡಕೆ ಬೆಳೆಗಾರರು ಉಳಿಯಬೇಕಾದ್ರೆ ಈ ಸಂಘಕ್ಕೆ ಶಿವಕುಮಾರ್ ತಂಡ ಅವಶ್ಯಕ ಅಂತ ತಿಳಿಸಿದ್ರು. ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್, ಎಬಿ ನ್ಯೂಸ್ ಕನ್ನಡ, ಚನ್ನಗಿರಿ. ನಾವು ಮೂಲತಃ ರೈತಾಪಿ ಕುಟುಂಬದಿಂದ ಬಂದವರು. ನಾವು ಈ ತುಮಕೋಸ್ ಚುನಾವಣೆನ ಸುಮಾರು 3 ಬಾರಿ ತುಮಕೋಸ್ ಚುನಾವಣೆ ನೋಡಿದ್ದೀವಿ. ಸಾಕಷ್ಟು ಈ ತುಮಕೋಸ್ ಅನ್ನೋದು ನಾವು ನೋಡಿದಾಗಲಿಂದ 2010ರಿಂದ ಸಾಕಷ್ಟು ಅಭಿವೃದ್ಧಿ ಹೊಂದಿದೆ. ತುಮಕೋಸು ಸ್ಟಾರ್ಟ್ ಆಗಿ ಸುಮಾರು 40 ವರ್ಷ ಆದರೂ, 35ರಿಂದ 40 ವರ್ಷ ಆದರೂ ತುಮಕೋಸ್ ಅನ್ನೋದಾದಿದ್ದೆ ಎಚ್.ಎಸ್. ಶಿವಕುಮಾರ್ ಅವರ ಅಧ್ಯಕ್ಷತೆ ಆದಮೇಲೆ. ಯಾಕೆಂದರೆ ಅವರು 2010ರಿಂದ 2020 ತನಕ ಏನು ಎರಡು ಅವಧಿಗೆ ಅಧ್ಯಕ್ಷ ಆಗಿದ್ರು, ಈ ಅವಧಿಯಲ್ಲಿ ಸಾಕಷ್ಟು ರೈತರಿಗೆ ಬೇಕಾದಂಥ ಎಲ್ಲ ಸವಲತ್ತುಗಳನ್ನ ಸಾಮಾನ್ಯವಾಗಿ, ಮತ್ತು ಅಲ್ಲಿ ನಿರ್ದೇಶಕರಿಗೆ ಆದಂಥ ವಿಶೇಷ ಸವಲತ್ತುಗಳು, ಜನಸಾಮಾನ್ಯರಿಗೆ ಅಂಥ ವಿಶೇಷ ಸವಲತ್ತುಗಳು ಸಿಗದೇ ಇರ್ಬೋದು. ಇಂತಹ ಸವಲತ್ತುಗಳು ಎಲ್ಲ ಜನಸಾಮಾನ್ಯರಿಗೆ ಸಿಗಬೇಕು ಅಂತ ಏನು ಎಚ್.ಎಸ್. ಶಿವಕುಮಾರ್ ತಂಡ ಏನು ಈ ಚುನಾವಣೆಗೆ ಬಂದಿದೆ, ಇದು ಗೆಲುವಿನ ನಾಗಲೋಟಕ್ಕೆ ಓಡ್ತಿದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ನೀವು ನೋಡಿದ್ರಿ ಇವತ್ತಿನ ಫಂಕ್ಷನಲ್ಲಿ ತುಂಬ ಜನ ಬಂದಿದ್ದರು. ಸಾಕಷ್ಟು ಜನ ಅಭಿಪ್ರಾಯ ಹೆಂಗಿತ್ತು ಅಂದರೆ, ಇದೆಲ್ಲ ವಾಲಂಟಿಯರ್ಸು. ಈಗ ಜನರಲ್ ಎಲೆಕ್ಷನ್ಸ್ ಅಂದರೆ ಯಾರೋ 100, 200 ರೂಪಾಯಿ, 500 ರೂಪಾಯಿ, 1000 ರೂಪಾಯಿ, 2000 ರೂಪಾಯಿ ಕೊಡ್ತಾರೆ, ಬರ್ತಾರೆ. ಇದು ವಾಲಂಟಿಯರ್ಸ್. ಸುಮಾರು 2,500-3 ಸಾವಿರ ಜನ ಸೇರಿತ್ತು. ಒಬ್ಬೊಬ್ಬರು ನಮಗೆ ಮಿನಿಮಮ್ 2,500 ಬಂದಿರೋರು 2 ವೋಟ್ ಕನ್ವರ್ಟ್ ಆಯಿತು ಅಂದರೆ 5,000 ಆಗುತ್ತೆ. ಯಾಕೆಂದರೆ ಅವರ ಆಲೋಚನೆಗಳೇ ಇಲ್ಲಿಂದ 25 ವರ್ಷದ ನಂತರ ನಮ್ಮ ಚನ್ನಗಿರಿ ಹೆಂಗಿರಬೇಕು, ನಮ್ಮ ಚನ್ನಗಿರಿಯಲ್ಲಿ ಇರ್ತಕ್ಕಂಥ ಸಹಕಾರ ಸಂಘ ಯಾವ ರೀತಿ ಅಭಿವೃದ್ಧಿ ಆಗಬೇಕು. ನೀವು ನೋಡಿದ್ದೀರಾ, ಆಲ್ರೆಡಿ ಅವರು ಅಚೀವ್ಮೆಂಟ್ ಮಾಡಿ ಮತ್ತೆ ಬಂದಿರೋರು. ಯಾಕೆಂದರೆ 2 ಸಾರಿ ರಾಷ್ಟ್ರೀಯ ಪ್ರಶಸ್ತಿ ತಗೊಂಡಿದ್ದಾರೆ. ಒಂದು ಅತ್ಯುನ್ನತ ಸಹಕಾರ ಸಂಘ ಪ್ರಶಸ್ತಿ ಸತ ನಮ್ಮ ಜನಪ್ರಿಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರಿಂದನೇ ಸ್ವೀಕಾರ ಮಾಡಿದ್ದಾರೆ. ಹೀಗೆ ಹಲವಾರು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ. ಇಂಥವ್ರಿಗೆ ಜನ ಓಟ್ ಕೊಡದಲ್ಲೇ ಇನ್ನೆಂಥವ್ರಿಗೆ ಓಟ್ ಕೊಡೋಕೆ ಸಾಧ್ಯ ಹೇಳ್ರಿ ನೀವೇ? ಬಂದವರಿಗೆಲ್ಲ ನಮಸ್ತೆ. ಯಾಕೆಂದರೆ ನಾಳೆ ನಡೆಯುತ್ತಂಥ ಚುನಾವಣೆಯಲ್ಲಿ 9ನೇ ತಾರೀಕು ಎಚ್.ಎಸ್. ಶಿವಕುಮಾರ್ ಅವರ ನೇತೃತ್ವದ ತಂಡದಲ್ಲಿ ಎಲ್ಲರೂ ಅನುಭವಶಾಲಿಗಳಾಗಿರ್ತಾರೆ. ಯಾಕೆಂದರೆ ನಾವು ನೋಡ್ತಾನೆ ಇದ್ವಿ, ಎಚ್.ಎಸ್. ಶಿವಕುಮಾರ್ನ ಬೆಂಬಲಿಗರು ಏನಿದ್ದಾರೆ 15 ಜನ, ಅವರೆಲ್ಲ ಎಲ್ಲದರಲ್ಲೂ ಒಂಥರ ನಿಪುಣತೆಯಿಂದ ಹೊಂದಿದ್ದಾರೆ. ಅದು ದಯವಿಟ್ಟು ರೈತರ ಬಂದವರಲ್ಲಿ ಮನವಿ, ನಮ್ಮ ಹಿಂದೆ ನಮ್ಮ ತುಮಕೋಸ್ ಹೇಗಿತ್ತು, ಈಗ ಮುಂದೆ ಮತ್ತೆ ಎಚ್.ಎಸ್. ಶಿವಕುಮಾರ್ ನೇತೃತ್ವದಲ್ಲಿ ಅಧ್ಯಕ್ಷತನದಲ್ಲಿ ಹೇಗೆ ಮುಂದುವರೆದಿತ್ತು ಅನ್ನೋದು ನಾವೆಲ್ಲರೂ ಗಮನ ತಗೊಳ್ಳೋಂಥ ವಿಚಾರನೇ ಇದು. ಏಕೆಂದರೆ ಇವತ್ತು ತುಮಕೋಸನ್ನು ರಾಷ್ಟ್ರ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಹೋಗಿ ಪ್ರಶಸ್ತಿಯನ್ನು ಪಡ್ಕೊಂಡ್ಬಂದಿದೆ. ಯಾರ ನೇತೃತ್ವದಲ್ಲಿ? ತುಮಕೋಸು ಶಿವಣ್ಣನ ನೇತೃತ್ವದಲ್ಲಿ. ಹಾಗೆ ಮುಂದಿನ ದಿನಗಳಲ್ಲಿ ನಮಗೆ ವಿಶ್ವಸಂಸ್ಥೆಯಿಂದನೂ ರಾಷ್ಟ್ರ ಪ್ರಶಸ್ತಿ ಬರಬೇಕು, ವಿಶ್ವಸಂಸ್ಥೆಯಿಂದನೂ ನಮಗೆ ಪ್ರಶಸ್ತಿ ಬರಬೇಕು. ಅದಕ್ಕೋಸ್ಕರ ಎಚ್.ಎಸ್. ಶಿವಕುಮಾರ್ನವ್ರನ್ನ ಈ ಸಂಸ್ಥೆಯಲ್ಲಿ ಅಧ್ಯಕ್ಷರು ಮಾಡಿದರೆ, ನಾವು ಮುಂದಿನ ದಿನಗಳಲ್ಲಿ ಈ ಸಂಸ್ಥೆಯನ್ನು ಇವತ್ತೇನು 1000 ಕೋಟಿ ವ್ಯವಹಾರಗಳನ್ನು ನಡೀತಾ ಇತ್ತೋ, ಮುಂದಿನ ದಿನಗಳಲ್ಲಿ ಅದಕ್ಕಿಂತ ಹೆಚ್ಚಿನಾಗಿ 10,000 ಇರ್ಬೋದು, 20,000 ಕೋಟಿ ವ್ಯವಹಾರವನ್ನು ಮಾಡುವಂತಹ ಒಂದು ಸಂಸ್ಥೆ ಬೆಳೀತದೆ. ಹಾಗೆ ಅವ್ರು ಬಂದಂಥ ಲಾಭಾಂಶವೇನಿದೆ ಅದಷ್ಟು ರೈತರಿಗೆ ಹೋಗೋದು, ಬೇರೆ ಯಾರಿಗೂ ಹೋಗಲ್ಲ. ದಯವಿಟ್ಟು ಎಚ್.ಎಸ್. ಶಿವಕುಮಾರ್ ಅವರ ನೇತೃತ್ವದ ಏನು ಅಧ್ಯಕ್ಷ ಸ್ಥಾನಕ್ಕೆ ನಾವು ಮಾಡಿದೀವ, ಆ ತಂಡಕ್ಕೆ ನಾವು ಎಲ್ಲರೂ ಚುನಾಯಿಸಿ ಬೆಂಬಲಿಸಿದರೆ, ಗೆಲ್ಲಿಸಿದರೆ ಮುಂದಿನ 5 ವರ್ಷವರೆಗೂ ಇಡೀ ತುಮಕೋಸ್ ಸಂಸ್ಥೆಯನ್ನು ನಾವು ಅತ್ಯುನ್ನತ ಮಟ್ಟಕ್ಕೆ ನಾವು ಒಯ್ಯಬಹುದಾಗಿದೆ. ನಮಸ್ತೆ, ದೋಣಿಹಳ್ಳಿ ಮಂಜುನಾಥ್.